ಕಪಿಲಾ ನದಿಯ ರೀಕ್ಯಾಪ್ನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಪಿಲಾ ನದಿಯ ಯಾತ್ರೆ ಇದು ಒಂದು ಕೇವಲ ನದಿಯ ತೀರದಲ್ಲಿ ನಡೆದ ಪಯಣವಲ್ಲ. ಇದು ನನ್ನ ಅಂತರಂಗದೊಳಗೆ ನಡೆದ ಮಹಾಯಾತ್ರೆ. ಕಪಿಲೆಯನ್ನು ಅರಿಯುವ ಆಸೆಯಿಂದ ಆರಂಭವಾದ ಈ ಹೆಜ್ಜೆಗಳು ಕೊನೆಗೆ ನನ್ನನ್ನೇ ನನಗೆ ಪರಿಚಯಿಸಿಕೊಟ್ಟವು. ಅವಳ ಜನ್ಮ ರಹಸ್ಯವನ್ನು ಹುಡುಕುತ್ತಾ ಹೊರಟ ನಾನು ನನ್ನ ಜನ್ಮದ ಉದ್ದೇಶವನ್ನು ಅರಿಯುವ ದಾರಿಯಲ್ಲಿ ಸಾಗುತ್ತಿದ್ದೆ ಎಂಬುದು ಆ ದಿನ ತಿಳಿಯಿತು. ಕಪಿಲೆಯ ಅರಿವನ್ನು ಹಿಂಬಾಲಿಸುತ್ತಾ ಶಿವನ ಕೃಪೆಯನ್ನು ಜೊತೆಗಿಟ್ಟುಕೊಂಡು ಆರಂಭವಾದ ಈ ಯಾತ್ರೆಯ ಪ್ರತಿಯೊಂದು ಹೆಜ್ಜೆಯೂ ಒಂದು ಪಾಠವಾಗಿತ್ತು. ದಾರಿಯುದ್ದಕ್ಕೂ ಕಾಣಿಸಿಕೊಂಡ ಶಿವ ದೇವಾಲಯಗಳು, ಗಂಟೆಗಳ ನಾದ, ದೇವಾಲಯದ ಸಮೀಪದಲ್ಲಿದ್ದ ಮರಗಳ ನೆರಳು, ಹಕ್ಕಿಗಳ ಕಲರವ, ನೀರಿನ ನಿಧಾನ ಇವೆಲ್ಲವೂ ಸೇರಿ ಪ್ರಕೃತಿಯೇ ನನಗೆ ಗುರುವಾಗಿ ನಿಂತಿರುವ ರೀತಿ ಭಾಸವಾಗುತ್ತಿತ್ತು. ಕಪಿಲೆ ನನಗೆ ನೀರಿನ ಅರಿವನ್ನು ಮಾತ್ರ ತೋರಿಸಲಿಲ್ಲ, ಬದುಕಿನ ಅರಿವನ್ನು ಕಲಿಸುತ್ತಾ ಹೋದಳು. ಮೊದಲ ಪಾಠ ಸರಳತೆ. ಎತ್ತರದ ಪರ್ವತದಿಂದ ಹುಟ್ಟಿ ಸಾವಿರಾರು ಜೀವಗಳಿಗೆ ಜೀವಧಾರೆಯಾಗುವ, ಯಾವುದೇ ಫಲವನ್ನು ಬಯಸದ, ನಿರೀಕ್ಷೆಯಿರದ ಈ ನದಿಯ ಒಂದು ಅನುಭವವನ್ನು ನನ್ನ ಜೀವನದಲ್ಲಿ ನಿಸ್ವಾರ್ಥ ಗುಣದ ರೀತಿ ಬೆರೆಸುತ್ತಾ ಬಂದಳು. ಪ್ರತಿ ತಿರುವುಗಳು ಒಂದು ಜೀವನದ ಹೊಸ ಪಾಠವನ್ನು ಕಲಿಸುತ್ತಾ, ಪ್ರತಿ ಹೆಜ್ಜೆಯಲ್ಲೂ ಒಂದು ಹೊಸ ಅರಿವು, ಪ್ರತಿ ಕ್ಷಣದಲ್ಲೂ ನನ್ನೊಳಗಿನ ಮಹಾಶಕ್ತಿಯನ್ನು ಎಚ್ಚರಗೊಳಿಸುವ ಒಂದು ದೈವಿಕ ಸ್ಪರ್ಶ. ಈ ಯಾತ್ರೆಯಲ್ಲಿ ನಾನು ಪ್ರಕೃತಿಯನ್ನು ನೋಡಲಿಲ್ಲ, ಪ್ರಕೃತಿಯೊಂದಿಗೆ ಮಾತನಾಡುತ್ತಿದ್ದೆ. ನದಿಯ ಅಲೆಗಳನ್ನು ನನ್ನ ಮನಸ್ಸಿನಲ್ಲಿ ಜ್ಞಾನಿಸುತ್ತಿದ್ದೆ. ಈ ಗಾಳಿಯ ಸ್ಪರ್ಶತೆ, ಶಿವನ ಆಶೀರ್ವಾದವನ್ನು ಅನುಭವಿಸುತ್ತಿದ್ದೆ. ಪ್ರತಿಯೊಂದು ಹೆಜ್ಜೆಯು ಈ ದಾರಿಯನ್ನು ನೀನು ಈಗ ನಡೆಯುತ್ತಿಲ್ಲ, ಇಂದಿನ ಜನ್ಮದ ಪುಣ್ಯವೋ ಇಂದು ನಿನ್ನನ್ನು ಇಲ್ಲಿ ಕರೆತಂದಿದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಆ ಕ್ಷಣದಲ್ಲಿ ನನಗೆ ಅರಿವಾಯಿತು, ಕೆಲವು ಯಾತ್ರೆಗಳು ನಾವು ಆಯ್ಕೆ ಮಾಡುವುದಿಲ್ಲ, ಅವೇ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಕಪಿಲೆಯು ನನ್ನನ್ನು ತನ್ನ ತೀರಕ್ಕೆ ಕರೆದಳು, ತನ್ನ ಕಥೆಯನ್ನು ಹೇಳಲು ಮಾತ್ರವಲ್ಲ, ನನ್ನ ಕಥೆಯನ್ನು ನನಗೆ ತಿಳಿಸಲು. ಈ ಯಾತ್ರೆ ನನಗೆ ನೆನಪುಗಳನ್ನು ಮಾತ್ರ ಕೊಟ್ಟಿಲ್ಲ, ಹೊಸ ಜೀವನವನ್ನೇ ಕೊಟ್ಟಿದೆ. ನನ್ನೊಳಗಿನ ನನ್ನನ್ನು ಕಂಡುಕೊಳ್ಳುವ ಅವಕಾಶವನ್ನು ನೀಡಿದೆ. ನನ್ನ ಬದುಕಿನ ಪೂರ್ಣದಿಂದ ಸಂಪೂರ್ಣದ ಅಪರೂಪದ ಅನುಭವಗಳನ್ನು ಉಡುಗೊರೆಯಾಗಿ ನೀಡಿದೆ. ಇಂದು ಹಿಂದಿರುಗಿ ನೋಡಿದಾಗ ನಾನು ನಡೆದದ್ದು ಕೇವಲ ಕಪಿಲಾ ನದಿಯ ತೀರದಲ್ಲಿ ಅಲ್ಲ, ನನ್ನ ಆತ್ಮದೊಳಗೆ. ನಾನು ಹುಡುಕುತ್ತಿದ್ದ ಕಪಿಲೆಯ ಮೂಲವಲ್ಲ, ನನ್ನ ಅಸ್ತಿತ್ವದ ಮೂಲ. ಈ ಯಾತ್ರೆ ಮುಗಿದಿಲ್ಲ, ಯಾಕೆಂದರೆ ಕಪಿಲೆಯು ಅರಿವಿನಂತೆ ನನ್ನೊಳಗೆ ಅರಿಯುವ ಅರಿವು ಇನ್ನೂ ನಿರಂತರವಾಗಿ ಸಾಗುತ್ತಿದೆ. ನೋಡಿದಿರಲ್ಲ ವೀಕ್ಷಕರೇ, ಈ ರೀತಿ ನನ್ನ ಹೆಜ್ಜೆಗಳು ಕಪಿಲಾ ತೀರದಲ್ಲಿ ಅವಳನ್ನು ಹುಡುಕುತ್ತಾ ಹೊಸ ಪಾಠಗಳನ್ನು ಕಲಿತುಕೊಳ್ಳುತ್ತಾ ಮುಂದೆ ಸಾಗುತ್ತಿರುವ ಯಾತ್ರೆಯಾಗಿತ್ತು. ಯಾತ್ರೆಯಲ್ಲಿ ನನ್ನ ಜೊತೆ ಇರುವ ತಮ್ಮೆಲ್ಲರಿಗೂ ಕಪಿಲಾಳನ್ನು ಮಾತ್ರವಲ್ಲ, ಅವಳ ಒಂದು ತೀರದಲ್ಲಿ ಸೃಷ್ಟಿಯಾದಂತಹ ಜೀವನ, ನಾಗರಿಕತೆ, ಬದುಕಿನ ಆರಂಭ, ಈ ರೀತಿಯ ವಿಶೇಷಗಳನ್ನು ನಿಮ್ಮೊಟ್ಟಿಗೆ ಸಾರುತ್ತಾ ಈ ಒಂದು ಯಾತ್ರೆಯಲ್ಲಿ ನನಗಾದ ಅನುಭವಗಳನ್ನು ನಿಮ್ಮ ಜೊತೆ ಹೇಳಿಕೊಳ್ಳುತ್ತಾ ತೀರದ ಸಮೀಪದಲ್ಲಿ ಬರುವ ಪ್ರತಿ ಗ್ರಾಮಗಳಲ್ಲಿ ಆದಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಇದು ಯಾತ್ರೆಯ ಮುಗಿದಿರುವ ಕ್ಷಣಗಳಲ್ಲ, ಮತ್ತೊಮ್ಮೆ ಯಾತ್ರೆಯ ಹೊಸ ತಿರುವು ಪಡೆದ ಕ್ಷಣಗಳಾಗಿದೆ. ಪ್ರತಿ ಕ್ಷಣವೂ ಹೊಸ ಅನುಭವಗಳನ್ನು ನೀಡುತ್ತಿರುವ ಈ ಯಾತ್ರೆಯಲ್ಲಿ ಬಹಳಷ್ಟು ಜನಗಳು ಪರಿಚಯವಾಗುತ್ತಾರೆ. ಪರಿಚಯವಾದ ಪ್ರತಿ ಜೀವವು ಅವರದ್ದೇ ಆದ ಕಥೆಗಳನ್ನು ಹೇಳುತ್ತಾ ಇವಳ ಜೊತೆ ಬೆಸೆದುಕೊಂಡ ಜೀವನವನ್ನು ತೋರುತ್ತದೆ. ಅಂತಹದ್ದೇ ಆದಂತಹ ಒಂದು ನಿದರ್ಶನವನ್ನು ಮುಂದಿನ ವಿಡಿಯೋನಲ್ಲಿ ವೀಕ್ಷಕರೇ, ಕಿತ್ತೂರು ಗ್ರಾಮದ ಒಂದು ಅನುಭವ, ಅಲ್ಲಿನ ಗ್ರಾಮಸ್ಥರ ಪರಿಚಯ, ಆ ಒಂದು ಗ್ರಾಮದ ಸುಂದರ ದೃಶ್ಯಗಳನ್ನು ನೋಡೋಣ ಬನ್ನಿ. ಮುಂದಿನ ವಿಡಿಯೋನಲ್ಲಿ ಕಿತ್ತೂರು ಎಂದರೆ ತೆರಣಿಮುಂಟಿ ಎಂದು ಕರೆಯುವ ಗ್ರಾಮದ ಪರಿಚಯ ಮಾಡಿಕೊಡುತ್ತೇನೆ. ಮುಂದಿನ ವಿಡಿಯೋನಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ಧನ್ಯವಾದಗಳು. ತಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.